ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು, ಘನತೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಅರಸುಗಳ ಪುಸ್ತಕ 3ನೇ ಅಧ್ಯಾಯ 16ನೇ ವಾಕ್ಯ. ಅನಂತರ ಎಲೀಷನು ಇಸ್ರಾಯೇಲರ ಅರಸನಿಗೆ, ಈ ಹಳ್ಳದಲ್ಲಿ ತುಂಬ ಗುಂಡಿಗಳನ್ನು ಮಾಡಿರಿ, ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು. ಯೆಹೂದ್ಯರ ಅರಸನಾದ ಯೆಹೋಷಾಫಾಟನ ಆಳ್ವಿಕೆಯ 18ನೇ ವರ್ಷದಲ್ಲಿ ಆಹಾಬನ ಮಗನಾದ ಯೋರಾಮನು ಇಸ್ರಾಯೇಲರ ಅರಸನಾಗಿ ಆಳ್ವಿಕೆ ಮಾಡ್ತಾನೆ. ಆ ಸಮಯದಲ್ಲಿ ಒಂದು ಯುದ್ಧಕ್ಕೋಸ್ಕರವಾಗಿ ಅವರು ಹೊರಡ್ತಾರೆ. ಯುದ್ಧಕ್ಕಾಗಿ ಹೊರಟಂಥ ಸಮಯದಲ್ಲಿ ಅವರಿಗೆ ಬಾಯಾರಿಕೆ ಆಗ್ತದೆ. ನೀರಿಲ್ಲದೆ ಬಹಳ ಕಷ್ಟವನ್ನು ಅನುಭವಿಸ್ತಾರೆ. ನೀರಿಲ್ಲದಂತಹ ಸಮಯದಲ್ಲಿ ಬಹಳ ಕಷ್ಟಪಡ್ತಾರೆ. 9ನೇ ವಾಕ್ಯದಲ್ಲಿ ಓದುವಾಗ, ಇಸ್ರಾಯೇಲ್, ಯೆಹೂದ, ಏದೋಮ್ ರಾಜ್ಯಗಳ ಅರಸರು ಹೊರಟು ಸುತ್ತಾದ ದಾರಿಯಿಂದ 7 ದಿವಸ ಪ್ರಯಾಣ ಮಾಡಿದರು. ಮಾರ್ಗದಲ್ಲಿ ಅವರ ಸೈನಿಕರಿಗೂ ಅವರು ತಂದ ಪಶುಗಳಿಗೂ ನೀರು ಸಿಕ್ಕದೇ ಹೋಯಿತು. ಆದ್ದರಿಂದ ಅವರು ನೀರಿಲ್ಲದೆ ನಾವಿಲ್ಲಿ ಸಾಯ್ತೀವಿ ಅಂತ ಹೇಳಿದಾಗ ದೇವರ ವಾಕ್ಯ ಹೇಳ್ತದೆ, ಯೆಹೋಷಾಫಾಟ ಹೇಳ್ತಾನೆ, ಇಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಆ ಪ್ರವಾದಿ ಹತ್ರ ನಾವು ಹೋಗಿ ವಿಚಾರಿಸೋಣ. ಎಲ್ಲರೂ ಸೇರಿ ಇವರೇನು ಮಾಡ್ತಾರೆ, ಎಲೀಷನ ಬಳಿಗೆ ಹೋಗ್ತಾರೆ. ಎಲೀಷನ ಬಳಿಗೆ ಹೋಗಿ ಅವ್ರು ಹೇಳ್ತಾರೆ, ನಾವಿಲ್ಲಿ ನೀರೇ ಇಲ್ಲ ಅಂತೇಳಿ ಕಷ್ಟಪಡ್ತಾ ಇದ್ದೀವಿ, ನಾವು ಸತ್ತೋಗ್ಬಿಡ್ತೀವಿ, ಯುದ್ಧಕ್ಕೆ ಅಂತ ನಾವು ಬಂದಿದ್ದೀವಿ, ಏನು ಮಾಡೋದು ಅಂತ ಕೇಳಿದಾಗ ಎಲೀಷಾ ಅವ್ರಿಗೆ ಹೇಳುವಂಥ ಒಂದು ಮಾತೇನು ಅಂದರೆ, ಈ ಹಳ್ಳದಲ್ಲಿ ತುಂಬ ಗುಂಡಿಗಳನ್ನು ಮಾಡಿರಿ. ಈಗ ಆಲ್ರೆಡಿ ಹಳ್ಳ ಆಗಿದೆ, ಹಳ್ಳ ಬತ್ತಿ ಹೋಗಿದೆ, ನೀರಿಲ್ಲ. ಅಲ್ಲಿ ಹಳ್ಳದಲ್ಲಿ ಸಾಧಾರಣ ನೀರಿರ್ತದೆ, ಆದರೆ ಅಲ್ಲಿ ನೀರು ಬತ್ತಿ ಹೋಗಿದೆ. ಅಲ್ಲಿ ನೀರಿಲ್ಲದೆ ಒಣಗಿದಂತಹ ಒಂದು ಸನ್ನಿವೇಶದಲ್ಲಿ ಎಲೀಷಾ ಅವ್ರಿಗೆ ಹೇಳ್ತಾ ಇದ್ದಾನೆ, ನೀವು ಇದರಲ್ಲಿ ಏನು ಮಾಡಿರಿ, ತುಂಬ ಗುಂಡಿಗಳನ್ನು ಮಾಡಿರಿ. ಆಗ ಒಂದು ರೀತಿಯಲ್ಲಿ ನೋಡಿ, ಅಲ್ಲಿ ಆ ನೀರಿಲ್ಲದೆ ಬಳಲಿ ಹೋದಂತಹ ವ್ಯಕ್ತಿಗಳಿಗೆ ಮತ್ತೊಂದು ಟಾಸ್ಕನ್ನು ಕೊಡ್ತಾ ಇದ್ದಾರೆ, ಗುಂಡಿ ಮಾಡಬೇಕು ಅಂತ. ನೀರಿಲ್ಲದೆ ಬಾಯಾರಿ ಕಷ್ಟಪಡ್ತಾ ಇರುವಾಗ ಮತ್ತೆ ಗುಂಡಿ ಮಾಡೋಕ್ಕೆ ಎಲ್ಲಿದೆ ಪವರು? ಗುಂಡಿ ಮಾಡ್ತಾ ಇರಬೇಕಾದ್ರೆ ನೀರು ಕುಡಿಬೇಕು ಎಂಬ ಟೆಂಡೆನ್ಸಿ ಬರ್ತದೆ. ಬಾಯಾರಿಕೆ ಆದಾಗ ನೀರು ಕುಡಿಬೇಕಾಗ್ತದೆ. ಆದರೆ ಈ ಎಲೀಷಾ ಹೇಳ್ತಾ ಇದ್ದಾನೆ, ನೀವು ಗುಂಡಿ ಮಾಡೋಕ್ಕೆ ತಯಾರಾದರೆ, ನಿಮ್ಮ ಬಲಹೀನತೆಯನ್ನು ಮರೆತು ನಂಬಿಕೆಯಿಂದ ಗುಂಡಿಯನ್ನು ಮಾಡೋಕ್ಕೆ ತಯಾರಾದರೆ, ಗಾಳಿ ಮಳೆ ಯಾವುದೂ ಕಾಣೋದಿಲ್ಲ, ಈ ಗುಂಡಿಗಳೆಲ್ಲ ನೀರಿನಿಂದ ತುಂಬುತ್ತೆ. ಈ ಹಗಲ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವ ದೇವರ ಮಗುವೆ, ನಂಬಿಕೆಯಿಂದ ನೀನು ಗುಂಡಿಯನ್ನು ಮಾಡುವುದಕ್ಕೆ ತಯಾರಾದರೆ, ಹಳ್ಳ ಬತ್ತಿ ಹೋಗಿರ್ಬೋದು, ಎಲ್ಲಿ ನೀರಿರಬೇಕಾಗಿತ್ತೋ, ಯಾವ ಹಳ್ಳದಲ್ಲಿ ನೀರಿರಬೇಕಾಗಿತ್ತೋ ಆ ಹಳ್ಳದಲ್ಲಿ ನೀರಿಲ್ಲದೆ ಇವಾಗ ಒಣಗಿ ಹೋಗಿದೆ, ಅದು ನಾಶವಾಗಿದೆ. ನೀರಿಲ್ಲದೆ ಬಳಲ್ತಾ ಇದೆಯಾ, ನೀನು ಕಷ್ಟಪಡ್ತೀಯ ಇದೆಯಾ, ಆದರೆ ನಿನ್ನಲ್ಲಿ ನಿರೀಕ್ಷೆ ಕಡಿಮೆ ಆಗಬಾರ್ದು. ಗುಂಡಿಯನ್ನು ಮಾಡಿದ್ರೆ ತುಂಬಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ ಎಂಬುದಾಗಿ ನೀನು ನಂಬಿಕೆಯಿಂದ ಗುಂಡಿ ಮಾಡೋದಕ್ಕೆ ತಯಾರಾದರೆ, ಗಾಳಿ ಇಲ್ಲದೆ ಇರಬಹುದು, ಮಳೆ ಇಲ್ಲದೆ ಇರಬಹುದು, ಪ್ರಕೃತಿ ವ್ಯತ್ಯಸ್ತವಾಗಿರಬಹುದು, ವಿರೋಧವಾಗಿರಬಹುದು, ಆದರೆ ನಿನ್ನ ಜೀವಿತದಲ್ಲಿ ಆ ಗುಂಡಿಗಳಲ್ಲಿ ನೀರಿನಿಂದ ತುಂಬಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರು ನಮಗೋಸ್ಕರ ಜೀವಿಸ್ತಾ ಇದ್ದಾನೆ. ನಿನ್ನ ಜೀವಿತದ ವೇದನೆಗಳ ಸಮಯದಲ್ಲಿ, ನಿರಾಶೆಯ ಸಮಯದಲ್ಲಿ, ಎಲ್ಲವೂ ಬತ್ತಿ ಹೋಗಿರುವಂಥ ಸಮಯದಲ್ಲೂ ಸಹ ನಂಬಿಕೆಯಿಂದ ಪ್ರಾರ್ಥನೆಯ ಮೂಲಕ ಗುಂಡಿಯನ್ನು ತೋಡೋದಕ್ಕೆ ನೀನು ತಯಾರಾದರೆ, ಮುಂದೆ ಸಾಗುವುದಕ್ಕೆ ನೀನು ತಯಾರಾದರೆ, ನಿನಗೋಸ್ಕರ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರಿದ್ದಾನೆ. ಆದರೆ ವಾಕ್ಯ ಹೇಳ್ತದೆ 18ನೇ ವಾಕ್ಯದಲ್ಲಿ, ಆತನು ತನ್ನ ದೃಷ್ಟಿಯಲ್ಲಿ ಅಲ್ಪವಾಗಿರುವ ಈ ಕಾರ್ಯದ ಹೊರತಾಗಿ ಮೋವಾಬ್ಯರನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡ್ತಾನೆ. ವಾಕ್ಯ ಹೇಳ್ತದೆ, ಆತನ ದೃಷ್ಟಿಯಲ್ಲಿ ಇದು ಅಲ್ಪವಾಗಿದೆ. ಗಾಳಿ ಬೇಕು ಅಂತಿಲ್ಲ, ದೇವರಿಗೆ ಗಾಳಿ ಬೇಕು ಅಂತಿಲ್ಲ, ಮಳೆ ಬೇಕು ಅಂತಿಲ್ಲ. ಗುಂಡಿಯನ್ನು ತುಂಬಿಸೋದಕ್ಕೆ ನೀನು ನಂಬಿಕೆಯಿಂದ ಕಾಯೋದಾದರೆ, ನಿನಗೋಸ್ಕರ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅದು ಮಾತ್ರವಲ್ಲ, ನಾವು ಮುಂದೆ 20ನೇ ವಾಕ್ಯದಲ್ಲಿ ಓದ್ತೇವೆ, ಪ್ರಾತಃ ಕಾಲ ನೈವೇದ್ಯವನ್ನು ಸಮರ್ಪಿಸುವ ಹೊತ್ತಿನಲ್ಲಿ ಪಕ್ಕನೆ ಏದೋಮಿನಿಂದ ಆ ನೀರು ಬಂದು ದೇಶದಲ್ಲೆಲ್ಲ ತುಂಬಿಕೊಂಡ್ಬಿಡ್ತು. ಎಲ್ಲ ಪಕ್ಕನೆ ನೀರು ಬಂತು. ಇವರು ಎಕ್ಸ್ಪೆಕ್ಟ್ ಮಾಡಿದ್ದು ಗಾಳಿ, ದೇವ್ರು ಹೇಳ್ತಾ ಇದ್ದಾರೆ, ಗಾಳಿ ಇರಲ್ಲ, ಮಳೆ ಇರಲ್ಲ, ಯಾವುದೂ ಇಲ್ಲ, ಎಲ್ಲಿಂದ ನೀರು ಬರ್ತದೆ ಅಂತ ಗೊತ್ತಿಲ್ಲ. ನಂಬಿಕೆಯಿಂದ ನೀನು ಗುಂಡಿ ಮಾಡೋಕ್ಕೆ ತಯಾರಾದರೆ, ನಂಬಿಕೆಯಿಂದ ನೀನು ಪ್ರಾರ್ಥನೆ ಮಾಡೋಕ್ಕೆ ತಯಾರಾದರೆ, ನಿನಗಾಗಿ ಹೊಸ ಮಾರ್ಗಗಳನ್ನು ತೆರೀತಾರೆ. ಸಾಧಾರಣ ಗುಂಡಿ ತುಂಬಬೇಕು ಅಂದರೆ 2 ಆಪ್ಷನ್ ಮಾತ್ರ ಇದೆ. ಒಂದು, ಮಳೆ ಬರಬೇಕು, ಇಲ್ಲಾಂದರೆ ಗುಂಡಿ ತೋಡಿದಾಗ ಕೆಳಗಿನಿಂದ ಜಲ ಬರಬೇಕು. ಒಂದು ಆಕಾಶದಿಂದ ಬರಬೇಕು, ಇಲ್ಲ ಭೂಮಿ ಒಳಗಿಂದ ಬರಬೇಕು.
ಎರಡು ಸಹ ನಡೆಯಿಲ್ಲ. ಮೇಲಿಂದ ಬರಲ್ಲ ಅಂದಾಗ ಜನ ಎಲ್ಲ ಗುಂಡಿ ನೋಡ್ತಾ ಇದ್ದಾರೆ. ಗುಂಡಿ ತೆಗಿಬೇಕಾದ್ರೆ ಅಲ್ಲಿಂದ ಜಲ ಬರಬಹುದೇನೋ ಅಂತೇಳಿ ನೋಡ್ತಾ ಇದ್ದಾರೆ. ಆದರೆ ಅಲ್ಲಿಂದ ಜಲನೂ ಬಂದಿಲ್ಲ, ಮೇಲಿಂದ ಮಳೆನೂ ಬಂದಿಲ್ಲ. ಆದರೆ ಬಂದಿದ್ದೆಲ್ಲಿಂದ? ಏದೋಮಿನ ಕಡೆಯಿಂದ ನೀರು ಬಂದು ದೇಶದಲ್ಲೆಲ್ಲ ತುಂಬಿಕೊಂಡ್ಬಿಡ್ತು. ನಾನು ನೀವು ನಿರೀಕ್ಷೆ ಮಾಡುವಂಥ ಸ್ಥಳದಿಂದ ಅಲ್ಲ ದೇವರು ಮಾಡುವಂಥದ್ದು. ನನ್ನ ನಿರೀಕ್ಷೆಗೂ ಮೀರಿ ಮಿಗಿಲಾದ ರೀತಿಯಲ್ಲಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಂಬಿಕೆಯಿಂದ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದಾದರೆ ನಮಗಾಗಿ ಕಾರ್ಯವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನೀನು ನಂಬಿಕೆಯಿಂದ ಗುಂಡಿ ತೆಗಿಬೇಕು, ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತ ಒಬ್ಬ ದೇವರಿದ್ದಾನೆ. ನಿನಗಾಗಿ ಸಹಾಯ ಮಾಡುವಂತಹ ಒಬ್ಬ ದೇವರಿದ್ದಾನೆ. ದೇವರು ಹೇಳ್ತಾ ಇದ್ದಾರೆ, ಈ ಹಳ್ಳದಲ್ಲಿ ತುಂಬಾ ಗುಂಡಿಗಳನ್ನು ಮಾಡು. ಅಸಾಧ್ಯಗಳನ್ನು ನೋಡಿ ನೀನು ದೇವರ ಮುಖವನ್ನು ನೋಡುತ್ತಾ ಪ್ರಾರ್ಥನೆಯಿಂದ ಮುಂದೆ ಹೋದರೆ ನಿನಗಾಗಿ ಅದ್ಭುತ ಮಾಡುವ ಸರ್ವಶಕ್ತನಾದ ದೇವರಿದ್ದಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಇದುವರೆಗೂ ನಿನ್ನ ಸಾನ್ನಿಧ್ಯ ನಮ್ಮ ಸಂಗಡ ಇದ್ದುದಕ್ಕಾಗಿ ಸ್ತೋತ್ರ. ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನೀನು ನಮಗೋಸ್ಕರ ಇರುವುದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸಿಕೊಡ್ತೇವೆ ಕರ್ತನೆ. ಎಲ್ಲಿ ಅಸಾಧ್ಯವಾಗಿದೆಯೋ ಆ ಸ್ಥಳದಲ್ಲೂ ಸಹ ನಾವು ನಿನ್ನ ಮುಖವನ್ನು ನೋಡ್ತೇವೆ. ನೀವು ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರಾಗಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.